ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾದವರ ಪತ್ತೆಗಾಗಿ ರೆಸ್ಕ್ಯೂ ಆಪರೇಷನ್ ಇನ್ನೂ ಕೂಡ ಮುಂದುವರೆದಿದೆ. 12ನೇ ದಿನದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಇನ್ನೂ ಕೂಡ ಅವರ ಸುಳಿವು ಪತ್ತೆ ಆಗಿಲ್ಲ. ನಾಪತ್ತೆ ಆಗಿರುವ ಜಗನ್ನಾಥ್ಗಾಗಿ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಜುಲೈ 16ನೇ ತಾರೀಕು ಅವರು ನಾಪತ್ತೆ ಆದವರು ಇನ್ನೂ ಕೂಡ ಅವರು ಬರಲಿಲ್ಲ, ಅವರಿನ್ನೂ ಪತ್ತೆ ಆಗಿಲ್ಲ. ಜಗನ್ನಾಥ ನಾಯ್ಕ್ ಅವರ ಕುಟುಂಬಸ್ಥರು ಕಣ್ಣೀರಾಗ್ತಾ ಇದ್ದಾರೆ. ಅಪ್ಪನ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ ಜಗನ್ನಾಥ್ ಅವರ ಮಕ್ಕಳು. ತಂದೆಯ ಮೂಳೆ ಆದ್ರೂ ತಂದುಕೊಡಿ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮಕ್ಕಳಿಗೆ ಕುಮಟಾ ಎಸಿ ಕಚೇರಿಯಲ್ಲಿ ಉದ್ಯೋಗದ ಭರವಸೆಯನ್ನ ರಿಪಬ್ಲಿಕ್ ಕನ್ನಡ ವರದಿಯಾದ ನಂತರ ಅಲ್ಲಿನ ಸ್ಥಳೀಯ ಶಾಸಕರು ನೀಡಿದ್ರು. ಜಗನ್ನಾಥ ನಾಯ್ಕ್ ಅವರ ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು, ಬಡತನದ ಫ್ಯಾಮಿಲಿ ಅವರದ್ದು. ಹಾಗಾಗಿ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಜಗನ್ನಾಥ್ ಅವರು ಈ ಗುಡ್ಡ ಕುಸಿತ ಆದಾಗ ಅವರು ನಾಪತ್ತೆ ಆದವರು, ಇಡೀ ಕುಟುಂಬಕ್ಕೆ ದಿಕ್ಕಾಗಿದ್ದಂಥ ಅವರು ಕಾಣೆಯಾಗಿರೋದು ಕುಟುಂಬಸ್ಥರಿಗೆ ದೊಡ್ಡ ಶಾಕಿಂಗ್ ಅದು. ಹಾಗಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಅವರ ಕುಟುಂಬದ ಮಕ್ಕಳೇನಿದ್ದಾರೆ ಅವರ ಮಕ್ಕಳಿಗೆ ಕೆಲಸದ ಭರವಸೆಯನ್ನು ಸ್ಥಳೀಯ ಶಾಸಕರು ನೀಡಿದ್ದಾರೆ. ಮೂವರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆದಿರುವಂಥದ್ರಲ್ಲೂ ಬಹಳ ಪ್ರಮುಖವಾಗಿ ಶಿರೂರ ಗ್ರಾಮದವರೇ ಆದಂತಹ ಜಗನ್ನಾಥ್ ನಾಯ್ಕ್ ಅವರ ಸುಳಿವು ಕೂಡ ಇವರೆಗೂ ಸಿಗಲಿಲ್ಲ. ಹೀಗಾಗಿ ಅವರ ಕುಟುಂಬದವರು ಕೂಡ ಅವರ ಬರುವಿಗಾಗಿ ಕಾಯ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕೇವಲ ಬಂದು ಭರವಸೆಯನ್ನು ನೀಡಿದರೆ ಬಿಟ್ಟರೆ ಬೇರೇನೂ ಕಾರ್ಯಗಳನ್ನು ಮಾಡಿಲ್ಲ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ವಾಹಿನಿಯಿಂದ ಕೂಡ ಈ ಹಿಂದೆ ಕೂಡ ಇವರ ಕುಟುಂಬದ ಒಂದು ಪರಿಸ್ಥಿತಿ ಮತ್ತು ಅವರ ಒಂದು ಆಶಯದ ಬಗ್ಗೆ ತಿಳಿಸಿದ್ವಿ. ಇವಾಗ ಇವತ್ತು ಕೂಡ ಸಚಿವರಾದಂಥ ಕಾಗೇರಿಯವರು ಕೂಡ ಇವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಕುಟುಂಬದವರನ್ನ ಮಾತಾಡ್ಸೋಣ. ಅಮ್ಮ, ಈಗ ಯಾರ್ಯಾರು ಬಂದು ಭೇಟಿ ಕೊಟ್ಟಿದ್ದಾರೆ? ಏನೋ ಭರವಸೆ ಕೊಟ್ಟಿದ್ದಾರೆ? ಕೊಟ್ಟೋಗಿದ್ದಾರೆ. ನಾವು ಮಾಡ್ತೇವೆ, ಪರಿಹಾರ ಕೊಡ್ತೇವೆ, ನಿಮ್ಗೆ ಹಣ ಹುಡುಕೊಡ್ತೇವೆ. ಈಗ ಇವತ್ತು 12 ದಿನ ಆಯ್ತು, ಇನ್ನಾದ್ರೂ ಇಲ್ಲ, ಇನ್ನೂ ಪತ್ತಿಲ್ಲ. ಅವರು ಸಿಗ್ತಾರೆ ಎಂಬ ಭರವಸೆಯಲ್ಲಿ ಇದ್ದೇವೆ ನಾವು, ಇನ್ನೂ ಸಿಗಲಿಲ್ಲ. ಈಗ ಶಾಸಕರು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ರು. ಶಾಸಕರು ಬಂದಾಗ ಏನೇನು ಭರವಸೆ ಕೊಟ್ಟಿದ್ರು? ತಾವು ಹುಡುಗಿ ಕೊಡ್ತೇವೆ, ನೀವು ಇದು ಮಾಡಬೇಡ್ರಿ, ತಾವು ಹುಡುಗಿ ಕೊಡ್ತೇವೆ ಅಂತಾರೆ. ಈಗ ರಿಪಬ್ಲಿಕ್ ವಾಹಿನಿಯ ಸುದ್ದಿಯ ಬಳಿಕ ಶಾಸಕರು ಬಂದು ತಮ್ಮ ಮನೆ ಯಾರಾದ್ರೂ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ರು. ಯಾರಿಗೆ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ದಾರೆ? ಎಲ್ಲಿ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ದಾರೆ? ನಮ್ಮ ತಂಗಿಗೆ ಕುಮಟಾ ಎಸಿ ಆಫೀಸ್ ಇದೆ, ಅಲ್ಲಿ ಔಟ್ಸೋರ್ಸಿಂಗ್ ಆಗಿ ಕೆಲಸ ಅದೇ ಈಗ ಏನಾಗಿದೆ ಪ್ರೊಸೆಸ್? ಹೋಗಿ ಭೇಟಿ ಆಗಿದ್ರ ಅಥವಾ ಏನೋ ಪ್ರೊಸೆಸ್ ಮಾಡಿದಾರ? ಇಲ್ಲ ಸರ್, ಏನು ಮಾಡಿಲ್ಲ. ಡಾಕ್ಯುಮೆಂಟ್ಸ್ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಯಾವತ್ತು ಹೋಗ್ತೀರಿ ಎಸಿ ಆಫೀಸ್ಗೆ ಕೆಲಸಕ್ಕೆ? ಈಗೆಲ್ಲ ನಿಮ್ಮ ತಂದೆಯವರು ಬರುವಿಕೆಗೆ ಕಾಯ್ತಾ ಇದ್ದೀರಿ. ಅಧಿಕಾರಿಗಳು ಬಂದು ಬೇರೆ ಭರವಸೆ ಕೊಟ್ಟಿದ್ದಾರೆ, ಇಷ್ಟು ದಿನ ಅಂತ ಏನು ಕೊಟ್ಟಿದ್ದಾರೆ? ಇವತ್ತು ಕಾಗೇರಿಯವರು ಕೂಡ ಭೇಟಿ ಕೊಟ್ಟಿದ್ರು, ಮಾಜಿ ಶಾಸಕಿಯವರು ಕೂಡ ಭೇಟಿ ಕೊಟ್ಟಿದ್ರು. ಏನು ಭರವಸೆ ಕೊಟ್ಟಿದ್ರು ಅವರು? ಸರ್, ದುಡ್ಡು ಕೊಡ್ತೀನಿ, ಅದು ಬಾಡಿ ಸಿಗ್ಲಿಲ್ಲ ಅಂದ್ರೂ ಪರಿಹಾರ ಸಿಗೋ ಥರ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಕೊನೆಯದಾಗಿ ಏನು ಇದು ಮಾಡ್ತೀರಿ? ಏನು ಬೇಡಿಕೆ ಅನ್ಸುತ್ತೀರಿ ಅಧಿಕಾರಿಗಳ ಮುಂದೆ? ನಮ್ಮ ಬೇಡಿಕೆ ಒಂದೇ ಸರ್, ನಮ್ಮ ತಂದೆ ದೇಹ ಒಂದು ಮೂಳೆ ಸಿಕ್ಕಿದ್ರು ಸಾಕು, ಅವ್ರದ್ದೊಂದು ಸುಳಿವು ಸಿಕ್ಕಿದ್ರು ಸಾಕು, ನಮ್ಗೆ ಅವ್ರದ್ದೊಂದು ಅಂಗಿ ಹಾಕಿರೋ ಅಂಗಿ ಸಿಕ್ಕಿದ್ರು ಸಾಕು. ಅದೇ ಕಾಯ್ತಾ ಇದ್ರೆ 12 ದಿವಸದಿಂದ. ಇದು ಈ ಕುಟುಂಬದವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಜಗನ್ನಾಥ್ ನಾಯ್ಕ್ ಅವರ ಒಂದು ಸುಳಿವು ಕೂಡ ಆದಷ್ಟು ಬೇಗ ಪತ್ತೆಯಾಗಬೇಕು ಮತ್ತು ಅವರ ಒಂದು ಅಂಗಾಂಗಗಳು ಕೂಡ ನಮಗೆ ಸಿಕ್ಕಿದ್ರೆ ನಮಗೆ ಖುಷಿಯಾಗುತ್ತೆ. ಹೀಗಾಗಿ 12 ದಿನದಿಂದ ಕಾಯ್ತಾ ಇದ್ದೇವೆ. ಅಧಿಕಾರಿಗಳು ಭರವಸೆ ನೀಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನು ಮಾಡ್ತಿದ್ದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ನಮಗೆ ನಮ್ಮ ತಂದೆಯವರನ್ನು ಹುಡುಕಿ ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾದವರ ಪತ್ತೆಗಾಗಿ ರೆಸ್ಕ್ಯೂ ಆಪರೇಷನ್ ಇನ್ನೂ ಕೂಡ ಮುಂದುವರೆದಿದೆ. 12ನೇ ದಿನದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಇನ್ನೂ ಕೂಡ ಅವರ ಸುಳಿವು ಪತ್ತೆ ಆಗಿಲ್ಲ. ನಾಪತ್ತೆ ಆಗಿರುವ ಜಗನ್ನಾಥ್ಗಾಗಿ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಜುಲೈ 16ನೇ ತಾರೀಕು ಅವರು ನಾಪತ್ತೆ ಆದವರು ಇನ್ನೂ ಕೂಡ ಅವರು ಬರಲಿಲ್ಲ, ಅವರಿನ್ನೂ ಪತ್ತೆ ಆಗಿಲ್ಲ. ಜಗನ್ನಾಥ ನಾಯ್ಕ್ ಅವರ ಕುಟುಂಬಸ್ಥರು ಕಣ್ಣೀರಾಗ್ತಾ ಇದ್ದಾರೆ. ಅಪ್ಪನ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ ಜಗನ್ನಾಥ್ ಅವರ ಮಕ್ಕಳು. ತಂದೆಯ ಮೂಳೆ ಆದ್ರೂ ತಂದುಕೊಡಿ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮಕ್ಕಳಿಗೆ ಕುಮಟಾ ಎಸಿ ಕಚೇರಿಯಲ್ಲಿ ಉದ್ಯೋಗದ ಭರವಸೆಯನ್ನ ರಿಪಬ್ಲಿಕ್ ಕನ್ನಡ ವರದಿಯಾದ ನಂತರ ಅಲ್ಲಿನ ಸ್ಥಳೀಯ ಶಾಸಕರು ನೀಡಿದ್ರು. ಜಗನ್ನಾಥ ನಾಯ್ಕ್ ಅವರ ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು, ಬಡತನದ ಫ್ಯಾಮಿಲಿ ಅವರದ್ದು. ಹಾಗಾಗಿ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಜಗನ್ನಾಥ್ ಅವರು ಈ ಗುಡ್ಡ ಕುಸಿತ ಆದಾಗ ಅವರು ನಾಪತ್ತೆ ಆದವರು, ಇಡೀ ಕುಟುಂಬಕ್ಕೆ ದಿಕ್ಕಾಗಿದ್ದಂಥ ಅವರು ಕಾಣೆಯಾಗಿರೋದು ಕುಟುಂಬಸ್ಥರಿಗೆ ದೊಡ್ಡ ಶಾಕಿಂಗ್ ಅದು. ಹಾಗಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಅವರ ಕುಟುಂಬದ ಮಕ್ಕಳೇನಿದ್ದಾರೆ ಅವರ ಮಕ್ಕಳಿಗೆ ಕೆಲಸದ ಭರವಸೆಯನ್ನು ಸ್ಥಳೀಯ ಶಾಸಕರು ನೀಡಿದ್ದಾರೆ.
ಈ ಕಬ್ಬಣದ ಎಂಗಲ್ ಮಾಡಿ ಮೂವರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆದಿರುವಂಥದ್ರಲ್ಲೂ ಬಹಳ ಪ್ರಮುಖವಾಗಿ ಶಿರೂರ ಗ್ರಾಮದವರೇ ಆದಂತಹ ಜಗನ್ನಾಥ್ ನಾಯ್ಕ ಅವರ ಸುಳಿವು ಕೂಡ ಇವರೆಗೂ ಸಿಗಲಿಲ್ಲ. ಹೀಗಾಗಿ ಅವರ ಕುಟುಂಬದವರು ಕೂಡ ಅವರ ಬರುವಿಗಾಗಿ ಕಾಯ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕೇವಲ ಬಂದು ಭರವಸೆಯನ್ನು ನೀಡಿದರೆ ಬಿಟ್ಟರೆ ಬೇರೇನೂ ಕಾರ್ಯಗಳನ್ನು ಮಾಡಿಲ್ಲ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ವಾಹಿನಿಯಿಂದ ಕೂಡ ಈ ಹಿಂದೆ ಕೂಡ ಇವರ ಕುಟುಂಬದ ಒಂದು ಪರಿಸ್ಥಿತಿ ಮತ್ತು ಅವರ ಒಂದು ಆಶಯದ ಬಗ್ಗೆ ತಿಳಿಸಿದ್ವಿ. ಇವಾಗ ಇವತ್ತು ಕೂಡ ಸಚಿವರಾದಂಥ ಕಾಗೇರಿ ಅವರು ಕೂಡ ಇವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಕುಟುಂಬದವರನ್ನ ಮಾತಾಡ್ಸೋಣ. ಅಮ್ಮ, ಈಗ ಯಾರ್ಯಾರು ಬಂದು ಭೇಟಿ ಕೊಟ್ಟಿದ್ದಾರೆ? ಏನೋ ಭರವಸೆ ಕೊಟ್ಟಿದ್ದಾರೆ? ಕೊಟ್ಟೋಗಿದ್ದಾರೆ. ನಾವು ಮಾಡ್ತೇವೆ, ಪರಿಹಾರ ಕೊಡ್ತೇವೆ, ನಿಮ್ಗೆ ಹಣ ಹುಡುಕೊಡ್ತೇವೆ. ಈಗ ಇವತ್ತು 12 ದಿನ ಆಯ್ತು, ಇನ್ನಾದ್ರೂ ಇಲ್ಲ, ಇನ್ನೂ ಪತ್ತಿಲ್ಲ. ಅವರು ಸಿಗ್ತಾರೆ ಎಂಬ ಭರವಸೆಯಲ್ಲಿ ಇದ್ದೇವೆ ನಾವು, ಇನ್ನೂ ಸಿಗ್ಲಿಲ್ಲ. ಈಗ ಶಾಸಕರು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ರು. ಶಾಸಕರು ಬಂದಾಗ ಏನೇನು ಭರವಸೆ ಕೊಟ್ಟಿದ್ರು? ತಾವು ಹುಡುಗಿ ಕೊಡ್ತೇವೆ, ನೀವು ಇದು ಮಾಡಬೇಡ್ರಿ, ತಾವು ಹುಡುಗಿ ಕೊಡ್ತೇವೆ ಅಂತಾರೆ. ಈಗ ರಿಪಬ್ಲಿಕ್ ವಾಹಿನಿಯ ಸುದ್ದಿಯ ಬಳಿಕ ಶಾಸಕರು ಬಂದು ತಮ್ಮ ಮನೆ ಯಾರಾದ್ರೂ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ರು. ಯಾರಿಗೆ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ದಾರೆ? ಎಲ್ಲಿ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ದಾರೆ? ನಮ್ಮ ತಂಗಿಗೆ ಕುಮಟಾ AC ಆಫೀಸ್ ಇದೆ, ಅಲ್ಲಿ ಔಟ್ಸೋರ್ಸಿಂಗ್ ಆಗಿ ಕೆಲಸ ಅದೇ ಈಗ ಏನಾಗಿದೆ ಪ್ರೊಸೆಸ್? ಆಗಿದೆ ಹೋಗಿ ಭೇಟಿ ಆಗಿದ್ರ ಅಥವಾ ಏನೋ ಪ್ರೊಸೆಸ್ ಮಾಡಿದಾರ? ಇಲ್ಲ ಸರ್, ಏನು ಮಾಡಿಲ್ಲ. ಡಾಕ್ಯುಮೆಂಟ್ಸ್ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಯಾವತ್ತು ಹೋಗ್ತೀರಿ AC ಆಫೀಸ್ಗೆ ಕೆಲಸಕ್ಕೆ? ಈಗೆಲ್ಲ ನಿಮ್ಮ ತಂದೆಯವರು ಬರುವಿಕೆಗೆ ಕಾಯ್ತಾ ಇದ್ದೀರಿ. ಅಧಿಕಾರಿಗಳು ಬಂದು ಏನು ಭರವಸೆ ಕೊಟ್ಟಿದ್ದಾರೆ? ಇಷ್ಟು ದಿನ ಅಂತ ಏನು ಕೊಟ್ಟಿದ್ದಾರೆ? ಇವತ್ತು ಕಾಗೇರಿ ಅವರು ಕೂಡ ಭೇಟಿ ಕೊಟ್ಟಿದ್ರು, ಮಾಜಿ ಶಾಸಕಿಯವರು ಕೂಡ ಭೇಟಿ ಕೊಟ್ಟಿದ್ರು. ಏನು ಭರವಸೆ ಕೊಟ್ಟಿದ್ರು ಅವರು? ಸರ್, ಹುಡುಕಿ ಕೊಡ್ತೀನಿ, ಅದು ಬಾಡಿ ಸಿಗ್ಲಿಲ್ಲ ಅಂದ್ರೆ ಪರಿಹಾರ ಸಿಗೋ ಥರ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಕೊನೆಯದಾಗಿ ಏನು ಇದು ಮಾಡ್ತೀರಿ? ಏನು ಬೇಡಿಕೆ ಅನ್ಸುತ್ತೀರಿ ಅಧಿಕಾರಿಗಳ ಮುಂದೆ? ನಮ್ಮ ಬೇಡಿಕೆ ಒಂದೇ ಸರ್, ನಮ್ಮ ತಂದೆ ದೇಹ ಅವನ ಮೂಳೆ ಸಿಕ್ಕಿದ್ರು ಸಾಕು, ಅವ್ರದ್ದೊಂದು ಸುಳಿವು ಸಿಕ್ಕಿದ್ರು ಸಾಕು, ನಮ್ಗೆ ಅವ್ರದ್ದೊಂದು ಅಂಗಿ ಹಾಕಿರೋ ಅಂಗಿ ಸಿಕ್ಕಿದ್ರು ಸಾಕು. ಅದೇ ಕಾಯ್ತಾ ಇದ್ರೆ 12 ದಿವಸದಿಂದ. ಇದು ಈ ಕುಟುಂಬದವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಜಗನ್ನಾಥ್ ನಾಯ್ಕ ಅವರ ಒಂದು ಸುಳಿವು ಕೂಡ ಆದಷ್ಟು ಬೇಗ ಪತ್ತೆಯಾಗಬೇಕು ಮತ್ತು ಅವರ ಒಂದು ಅಂಗಾಂಗಗಳು ಕೂಡ ನಮಗೆ ಸಿಕ್ಕಿದ್ರೆ ನಮಗೆ ಖುಷಿಯಾಗುತ್ತೆ. ಹೀಗಾಗಿ 12 ದಿನದಿಂದ ಕಾಯ್ತಾ ಇದ್ದೇವೆ. ಅಧಿಕಾರಿಗಳು ಭರವಸೆ ನೀಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನು ಮಾಡ್ತಿದ್ದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ನಮಗೆ ನಮ್ಮ ತಂದೆಯವರನ್ನ ಹುಡುಕಿ ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾದವರ ಪತ್ತೆಗಾಗಿ ರೆಸ್ಕ್ಯೂ ಆಪರೇಷನ್ ಇನ್ನೂ ಕೂಡ ಮುಂದುವರೆದಿದೆ. 12ನೇ ದಿನದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಇನ್ನೂ ಕೂಡ ಅವರ ಸುಳಿವು ಪತ್ತೆ ಆಗಿಲ್ಲ. ನಾಪತ್ತೆ ಆಗಿರುವ ಜಗನ್ನಾಥ್ಗಾಗಿ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಜುಲೈ 16ನೇ ತಾರೀಕು ಅವ್ರು ನಾಪತ್ತೆ ಆದವ್ರು ಇನ್ನೂ ಕೂಡ ಅವ್ರು ಬರಲಿಲ್ಲ, ಅವ್ರಿನ್ನೂ ಪತ್ತೆ ಆಗಿಲ್ಲ. ಜಗನ್ನಾಥ ನಾಯ್ಕ ಅವರ ಕುಟುಂಬಸ್ಥರು ಕಣ್ಣೀರಾಗ್ತಾ ಇದ್ದಾರೆ. ಅಪ್ಪನ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ ಜಗನ್ನಾಥ್ ಅವರ ಮಕ್ಕಳು. ತಂದೆಯ ಮೂಳೆ ಆದರೂ ತಂದುಕೊಡಿ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮಕ್ಕಳಿಗೆ ಕುಮಟಾ AC ಕಚೇರಿಯಲ್ಲಿ ಉದ್ಯೋಗದ ಭರವಸೆಯನ್ನ ರಿಪಬ್ಲಿಕ್ ಕನ್ನಡ ವರದಿ ಆದ ನಂತರ ಅಲ್ಲಿನ ಸ್ಥಳೀಯ ಶಾಸಕರು ನೀಡಿದ್ರು. ಜಗನ್ನಾಥ ನಾಯ್ಕ ಅವರ ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು, ಬಡತನದ ಫ್ಯಾಮಿಲಿ ಅವರದ್ದು. ಹಾಗಾಗಿ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಜಗನ್ನಾಥ್ ಅವರು ಈ ಗುಡ್ಡ ಕುಸಿತ ಆದಾಗ ಅವರು ನಾಪತ್ತೆ ಆದವರು, ಇಡೀ ಕುಟುಂಬಕ್ಕೆ ದಿಕ್ಕಾಗಿದ್ದಂಥ ಅವರು ಕಾಣೆಯಾಗಿರೋದು ಕುಟುಂಬಸ್ಥರಿಗೆ ದೊಡ್ಡ ಶಾಕಿಂಗ್ ಅದು. ಹಾಗಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಅವರ ಕುಟುಂಬದ ಮಕ್ಕಳೇನಿದ್ದಾರೆ ಅವರ ಮಕ್ಕಳಿಗೆ ಕೆಲಸದ ಭರವಸೆಯನ್ನು ಸ್ಥಳೀಯ ಶಾಸಕರು ನೀಡಿದ್ದಾರೆ. ಈ ಕಬ್ಬಣದ ಎಂಗಲ್ ಮಾಡಿ ಮೂವರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆದಿರುವಂಥದ್ರಲ್ಲೂ ಬಹಳ ಪ್ರಮುಖವಾಗಿ ಶಿರೂರ ಗ್ರಾಮದವರೇ ಆದಂತಹ ಜಗನ್ನಾಥ್ ನಾಯ್ಕ ಅವರ ಸುಳಿವು ಕೂಡ ಇವರೆಗೂ ಸಿಗಲಿಲ್ಲ. ಹೀಗಾಗಿ ಅವರ ಕುಟುಂಬದವರು ಕೂಡ ಅವರ ಬರುವಿಗಾಗಿ ಕಾಯ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕೇವಲ ಬಂದು ಭರವಸೆಯನ್ನು ನೀಡಿದರೆ ಬಿಟ್ಟರೆ ಬೇರೇನೂ ಕಾರ್ಯಗಳನ್ನು ಮಾಡಿಲ್ಲ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ವಾಹಿನಿಯಿಂದ ಕೂಡ ಈ ಹಿಂದೆ ಕೂಡ ಇವರ ಕುಟುಂಬದ ಒಂದು ಪರಿಸ್ಥಿತಿ ಮತ್ತು ಅವರ ಒಂದು ಆಶಯದ ಬಗ್ಗೆ ತಿಳಿಸಿದ್ವಿ. ಇವಾಗ ಇವತ್ತು ಕೂಡ ಸಚಿವರಾದಂಥ ಕಾಗೇರಿ ಅವರು ಕೂಡ ಇವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಕುಟುಂಬದವರನ್ನ ಮಾತಾಡ್ಸೋಣ. ಅಮ್ಮ, ಈಗ ಯಾರ್ಯಾರು ಬಂದು ಭೇಟಿ ಕೊಟ್ಟಿದ್ದಾರೆ? ಏನೋ ಭರವಸೆ ಕೊಟ್ಟಿದ್ದಾರೆ? ಕೊಟ್ಟೋಗಿದ್ದಾರೆ. ನಾವು ಮಾಡ್ತೇವೆ, ಪರಿಹಾರ ಕೊಡ್ತೇವೆ, ನಿಮ್ಗೆ ಹಣ ಹುಡುಕೊಡ್ತೇವೆ. ಈಗ ಇವತ್ತು 12 ದಿನ ಆಯ್ತು, ಇನ್ನಾದ್ರೂ ಇಲ್ಲ, ಇನ್ನೂ ಪತ್ತಿಲ್ಲ. ಅವರು ಸಿಗ್ತಾರೆ ಎಂಬ ಭರವಸೆಯಲ್ಲಿ ಇದ್ದೇವೆ ನಾವು, ಇನ್ನೂ ಸಿಗ್ಲಿಲ್ಲ.
ಓಕೆ, ಈಗ ಶಾಸಕರು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ರು. ಶಾಸಕರು ಬಂದಾಗ ಏನೇನು ಭರವಸೆ ಕೊಟ್ಟಿದ್ರು? ತಾವು ಹುಡಿ ಕೊಡ್ತೀವಿ, ನೀವು ಇದು ಮಾಡಬೇಡ್ರಿ, ತಾವು ಹುಡಿ ಕೊಡ್ತೀವಿ ಅಂತಾರೆ. ಈಗ ರಿಪಬ್ಲಿಕ್ ವಾಹಿನಿಯ ಸುದ್ದಿಯ ಬಳಿಕ ಶಾಸಕರು ಬಂದು ತಮಗೆ ಮನೆ ಯಾರಾದ್ರೂ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ರು. ಯಾರಿಗೆ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ದಾರೆ? ಎಲ್ಲಿ ಉದ್ಯೋಗ ಕೊಡ್ತಾ ಅಂತ ಹೇಳಿದ್ದಾರೆ? ನಮ್ಮ ತಂಗಿಗೆ ಅಲ್ಲಿ ಕುಮಟಾ AC ಆಫೀಸ್ ಇದ್ದಾರೆ, ಅಲ್ಲಿ ಔಟ್ಸೋರ್ಸಿಂಗ್ ಆಗಿ ಕೆಲಸ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದೇ ಈಗ ಏನಾಗಿದೆ ಪ್ರೊಸೆಸ್ ಆಗಿದೆ? ಹೋಗಿ ಭೇಟಿ ಆಗಿದ್ರ ಅಥವಾ ಏನೋ ಪ್ರೊಸೆಸ್ ಮಾಡಿದಾರ? ಇಲ್ಲ ಸರ್, ಏನು ಮಾಡಿಲ್ಲ, ಡಾಕ್ಯುಮೆಂಟ್ಸ್ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಯಾವತ್ತು ಹೋಗ್ತೀರಿ AC ಆಫೀಸ್ಗೆ ಕೆಲಸಕ್ಕೆ? ಈಗೆಲ್ಲ ನಿಮ್ಮ ತಂದೆಯವರು ಬರುವಿಕೆಗೆ ಕಾಯ್ತಾ ಇದ್ದೀರಿ. ಅಧಿಕಾರಿಗಳು ಬಂದು ಏನು ಭರವಸೆ ಕೊಟ್ಟಿದ್ದಾರೆ? ಇಷ್ಟು ದಿನ ಅಂತ ಏನು ಕೊಟ್ಟಿದ್ದಾರೆ? ಇಷ್ಟು ಹೇಳಿದ್ದಾರೆ? ಏನು ಕೊಟ್ಟಿಲ್ಲ ಸರ್, ಏನು ಬರ್ತಾರೆ ಹೇಳ್ತಾರೆ, ಮತ್ತೇನು ಇವತ್ತು ಕಾಗೇರಿಯವರು ಕೂಡ ಭೇಟಿ ಕೊಟ್ಟಿದ್ರು, ಮಾಜಿ ಶಾಸಕಿಯವರು ಕೂಡ ಭೇಟಿ ಕೊಟ್ಟಿದ್ರು. ಏನು ಭರವಸೆ ಕೊಟ್ಟಿದ್ರು? ಅವರು ಸರ್ ದುಡ್ಡು ಕೊಡ್ತೀನಿ, ಅದು ಬಾಡಿ ಸಿಗ್ಲಿಲ್ಲ ಅಂದ್ರೂ ಪರಿಹಾರ ಸಿಗೋ ಥರ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಕೊನೆಯದಾಗಿ ಏನು ಇದು ಮಾಡ್ತೀರಿ? ಏನು ಬೇಡಿಕೆ ಅನ್ಸುತ್ತೀರಿ ಅಧಿಕಾರಿಗಳ ಮುಂದೆ? ನಮ್ಮ ಬೇಡಿಕೆ ಒಂದೇ ಸರ್, ನಮ್ಮ ತಂದೆ ದೇಹ ಅವನ ಮೂಳೆ ಸಿಕ್ಕಿದ್ರು ಸಾಕು, ಅವ್ರದ್ದೊಂದು ಸುಳಿವು ಸಿಕ್ಕಿದ್ರು ಸಾಕು, ನಮ್ಗೆ ಅವ್ರದ್ದೊಂದು ಅಂಗಿ ಹಾಕಿರೋ ಅಂಗಿ ಸಿಕ್ಕಿದ್ರು ಸಾಕು. ಅದೇ ಕಾಯ್ತಾ ಇದ್ರೆ 12 ದಿವಸದಿಂದ. ಇದು ಈ ಕುಟುಂಬದವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಜಗನ್ನಾಥ್ ನಾಯ್ಕ ಅವರ ಒಂದು ಸುಳಿವು ಕೂಡ ಆದಷ್ಟು ಬೇಗ ಪತ್ತೆಯಾಗಬೇಕು ಮತ್ತು ಅವರ ಒಂದು ಅಂಗಾಂಗಗಳು ಕೂಡ ನಮಗೆ ಸಿಕ್ಕಿದ್ರೆ ನಮಗೆ ಖುಷಿಯಾಗುತ್ತೆ. ಹೀಗಾಗಿ 12 ದಿನದಿಂದ ಕಾಯ್ತಾ ಇದ್ದೇವೆ. ಅಧಿಕಾರಿಗಳು ಭರವಸೆ ನೀಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನು ಮಾಡ್ತಿದ್ದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ನಮಗೆ ನಮ್ಮ ತಂದೆಯವರನ್ನು ಹುಡುಕಿ ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.